ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಈಗ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಸ್ವಲ್ಪ ಈಗ ಹೊರಗಡೆ ಹೋಗೋದಿತ್ತು, ಹಂಗಾಗಿ ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಹೊರಟಿದ್ವಿ. ನನ್ನ ತಮ್ಮ ಬರ್ತೀನಿ ಅಂತ ಹೇಳಿದ್ದ. ಅವನು ಲೇಟ್ ಆಗುತ್ತೆ, ಮಧ್ಯಾಹ್ನ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ಅವನು ಬೆಳಗ್ಗೆ ನಾವು ಹೊರಟಿವಿ ಹೋಗೋಣ ಅಂತ ಹೇಳ್ಬಿಟ್ಟು ಅವನು ಸಹ ಅದೇ ಟೈಮ್ಗೆ ಬಂದ. ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ. ನಾನು ಅಂದ್ಕೊಂಡೆ ಅವನು ಮಧ್ಯಾಹ್ನ ಅಥವಾ ಸಾಯಂಕಾಲ ಆಗುತ್ತೆ ಬರೋದಕ್ಕೆ ಅಂತ ಅಂದ್ಕೊಂಡೆ ನಾನು. ನಾನು ಬೆಳಗ್ಗೆನೇ ಬಿಟ್ಬಿಟ್ಟಿದ್ದಾನೆ ಊರಲ್ಲಿ, 4 ಗಂಟೆಗೆಲ್ಲ ಬಿಟ್ಬಿಟ್ಟಿದ್ದಾನೆ ಮನೇನ. ಒಂದು 8:30 8:30 ಒಳಗಡೆ ಅವನು ಬಂದ. ಅಷ್ಟರೊಳಗೆ ನಾವು ಕೂಡ ಹೊರಟಿದ್ವಿ ಹೋಗೋದಕ್ಕೆ, ಸ್ವಲ್ಪ ಕೆಲಸ ಇತ್ತು ಅಂತೇಳ್ಬಿಟ್ಟು. ಅವನು ಅವಾಗೆ ಬಂದ. ಒಂದು ಹಾಫ್ ಆನ್ ಅವರ್ 1 ಅವರ್ ಬರ್ತೀವಿ, ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಮತ್ತೆ ಬಂದ್ವಿ. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಮನೇಲಿ ಟಿಫನ್ ಏನು ಮಾಡ್ಕೊಂಬಂದಿರಲಿಲ್ಲ, ಹಂಗೆ ಬಂದಿದ್ವಿ. ಮನೆಗೆ ಹೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗಿತ್ತು. ಹಂಗಾಗಿ ಇನ್ನು ಮನೆಗೆ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಹೋಟ್ಲಲ್ಲಿ ನಮ್ಮ ಮನೆಯವರು ವಡೆ ಮತ್ತು ಇಡ್ಲಿನೇ ತೊಗೊಂಡ್ರು. ನಾನು ಮಸಾಲ ದೋಸೆನೇ ತೊಗೊಂಡೆ. ನಾವಿಬ್ಬರು ಯಾವಾಗಲೂ ಇದೇ ಥರನೇ, ನಾವಿಬ್ಬರು ಒಂದೇ ಥರದ್ದು ಡಿಶ್ ತೊಗೊಳೋದಿಲ್ಲ, ಬೇರೆ ಬೇರೆ ಥರದ್ದು ತೊಗೊಂಡು ಇಬ್ಬರು ಶೇರ್ ಮಾಡ್ಕೊತೀವಿ. ನಾನು ಮಸಾಲೆ ದೋಸೆ ತೊಗೊಂಡೆ, ಅವರು ವಡೆ ಮತ್ತು ಇದು ಇಡ್ಲಿನ ತೊಗೊಂಡಿದ್ರಲ್ವ, ಇಬ್ಬರು ಸ್ವಲ್ಪ ಶೇರ್ ಮಾಡ್ಕೊಂಡು ತಿಂತಾಯಿದ್ವಿ. ಸೊ ಇದು ಚಟ್ನಿ ಓಕೆ ಚೆನ್ನಾಗಿತ್ತು. ಇದು ಸಾಂಬಾರು ಮಾತ್ರ ನನಗೊಂದು ಸ್ವಲ್ಪನೂ ಇಷ್ಟನೇ ಆಗಿಲ್ಲ. ಒಂಥರ ಸ್ವೀಟ್ ಥರ, ಒಂಚೂರು ಖಾರನೇ ಇರಲಿಲ್ಲ, ಬರೀ ಸ್ವೀಟೇ ಅನ್ನೋ ಥರ ಇತ್ತು. ನಾವು ಒಬ್ಬಟ್ಟು ಸಾಂಬಾರಿಗೆ ಈ ಥರ ಹಾಕ್ತೀವಿ ಸ್ವೀಟು, ಆದರೆ ಜಾಸ್ತಿ ಓವರಾಗಿ ಹಾಕ್ಬಿಟ್ಟಿದ್ರು ಸ್ವೀಟ. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಸಾಂಬಾರು. ಮತ್ತು ತಿಂದ್ಕೊಂಡು ಎಲ್ಲ ಆಮೇಲೆ ಮನೆಗೆ ಬಂದ್ವಿ. ಮತ್ತು ಸಾಯಂಕಾಲ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಗ್ಯಾಸ್ ಪೈಪು ಚೇಂಜ್ ಮಾಡಿರಲಿಲ್ಲ, ತುಂಬ ವರ್ಷನೇ ಆಗೋಗ್ಬಿಟ್ಟಿತ್ತು. ಚೇಂಜ್ ಮಾಡಿ ಎಷ್ಟು ವರ್ಷ ಆಯಿತು ಅಂತ ಕೂಡ ಮರ್ತೋಗ್ಬಿಟ್ಟಿದ್ದೀವಿ. ಹಾಗಾಗಿ ಪೈಪು ನೋಡಿಕೊಂಡು ಚೇಂಜ್ ಮಾಡಬೇಕು. ಆ ಪೈಪಿನ ಮೇಲೆ ಎಕ್ಸ್ಪೈರಿ ಡೇಟ್ ಇರುತ್ತೆ. ಅದು ಫುಲ್ ಹಳೇದಾಗಿರೋದ್ರಿಂದ ಅದೇನು ಕಾಣಿಸ್ತಾನೂ ಇರಲಿಲ್ಲ. ಎಕ್ಸ್ಪೈರಿ ಡೇಟು ಫುಲ್ ಎಲ್ಲ ಅಳಿಸೋಗ್ಬಿಟ್ಟಿತ್ತು. ನಾವು ಎಕ್ಸ್ಪೈರಿ ಡೇಟ್ನ ನೋಡಿಕೊಂಡು ಇಷ್ಟು ವರ್ಷ ಅಂತ ಇರುತ್ತೆ ಪೈಪಿನ ಮೇಲೆ, ಅಷ್ಟು ವರ್ಷ ಅದಾದಮೇಲೆ ನಾವು ಚೇಂಜ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಏನೂ ಇರಲಿಲ್ಲ ಅಲ್ವ, ಕೊಟ್ಟಿರ್ತಾರೆ, ಬಟ್ ಅಳಿಸಿ ಎಲ್ಲ ಹೋಗ್ಬಿಟ್ಟಿರುತ್ತೆ. ಮತ್ತು ಪರವಾಗಿಲ್ಲ ಬಿಡು ಅಂತ ಅಂದ್ಕೊಂಡು ಬೇರೆ ಪೈಪ್ನ ತೊಗೊಬಂದ್ವಿ. ಈ ಪೈಪಿನ ಮೇಲೆ ಎಕ್ಸ್ಪೈರಿ ಡೇಟು ಕಾಣಿಸ್ತಾ ಇದೆ, ಹೊಸದಲ್ವ, ಹಂಗಾಗಿ ಕಾಣಿಸ್ತಾ ಇದೆ. ಈಗ 2024ಕ್ಕೆ ಇವಾಗ ತೊಗೊಬಂದಿದ್ವಿ. 2029ಕ್ಕೆ ಲಾಸ್ಟ್ ಆಗುತ್ತೆ. ಅದಾದಮೇಲೆ 30ಕ್ಕೆ ನಾವು ಬೇರೆ ಪೈಪ್ನ ಹಾಕಬೇಕಾಗುತ್ತೆ. ನಾವು ಸ್ಟಾರ್ಟಿಂಗಲ್ಲೇ ನೋಡ್ಕೋಬೇಕು ಎಷ್ಟು ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಪೈಪಿಗೆ ಎಕ್ಸ್ಪೈರಿ ಡೇಟ್ ಆದಮೇಲೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಇವಾಗ ಪೈಪ್ ಕೂಡ ಚೇಂಜ್ ಮಾಡ್ತಾಯಿದ್ರೆ ಅದು ಫುಲ್ಲು ಟೈಟಾಗಿ ಕುತ್ಕೊಂಡ್ಬಿಟ್ಟಿತ್ತು. ಅವ್ರೇನು ಮಾಡಿದರು, ಸ್ವಲ್ಪ ಬಿಸಿಗೆ ಬೆಂಕಿ ಕಡ್ಡಿ ತಿಡ್ಬಿಟ್ಟು ಹಂಗೆ ಇಟ್ಕೊಂಡಿದ್ರು. ಅದು ಬಿಸಿ ಆದಮೇಲೆ ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಸ್ವಲ್ಪ ಯೂಟ್ಯೂಬಲ್ಲಿ ಅವರು ಕೂಡ ಚೆಕ್ ಮಾಡಿ ನೋಡಿದರು, ಯಾವ ಥರ ಅದನ್ನು ಓಪನ್ ಮಾಡೋಕ್ಕೆ ನೋಡಿದ್ರು, ಟ್ರೈ ಮಾಡಿದರು, ಬರಲಿಲ್ಲ. ಅದಾದಮೇಲೆ ಯೂಟ್ಯೂಬಲ್ಲಿ ನೋಡಿದ್ದಾದಮೇಲೆ ಬಿಸಿನೀರನ್ನ ಕಾಯಿಸ್ಬಿಟ್ಟು ಹಾಕ್ತಾಯಿದ್ರು. ಸೊ ಬಿಸಿನೀರು ಕಾಯಿಸಿ ಇನ್ನೇನು ಹಾಕೋದು ಅಂತ ಹೇಳ್ಬಿಟ್ಟು ಬೆಂಕಿ ಕಡ್ಡಿನೇ ತೀಡ್ಬಿಟ್ಟು ಅದಕ್ಕೆ ಬಿಸಿ ಇಟ್ಟರು. ಅದು ಆರಾಮಾಗಿ ಬಂತು ಹಿಂಗೆ ಕೀಳ್ತಾ ಇದ್ದಂಗೆ. ಸೊ ಈಗ ಎಲ್ಲ ಫಿಕ್ಸ್ ಮಾಡಿದ್ದು ಕೂಡ ಆಯಿತು. ಏನು ಎಲ್ಲ ಕೈಮಾ ಮಾಡ್ದಂಗೆ ಮಾಡಿದ್ರಾ? ಕೈಮಾ ಅಲ್ಲ, ಮಸಾಲೆ ಪೂರಿ. ಮಸಾಲೆ ಪೂರಿ ಅದು ಸಾಂಬಾರೀಗ ಮಂಡಕ್ಕಿ ಇದೆ ನೋಡ, ಮಂಡಕ್ಕಿ ಇಲ್ಲಲ್ಲ. ನಿಮ್ಮ ಮಾಮಂದು ಯಾವ ಥರ ಟೇಸ್ಟ್ ಗೊತ್ತೇ? ಮಸಾಲೆ ಪೂರಿ ತಗೊಬಂದ್ರೆ ಈ ಥರ ಇರುತ್ತಲ್ಲ ಮಸಾಲೆ, ಅದಕ್ಕೆ ಮಂಡಕ್ಕಿ ಹಾಕೊಂಡು ಮಿಕ್ಸ್ ಮಾಡಿ ತಿನ್ಬಾರ್ದು. ಬೇಲ್ಪುರಿ ಇದ್ದಂಗೆ ಇರ್ತದೆ. ಇಲ್ಲ, ಖಾಲಿ ಇವರು ಚೆನ್ನಾಗಿ ಮಾಡ್ತಾರೆ ಮಸಾಲೆ ಪೂರಿ. ಆ ಕಡೆ ಮೇನ್ ರೋಡ್ಗೆ ಹೋದರೆ ಚೆನ್ನಾಗಿರೋದಿಲ್ಲ, ಇಷ್ಟೇ ಕೊಡ್ತಾರೆ. ನನಗೆ ತಗೊಳ್ರಿ, ಇಷ್ಟೊಂದು ಬೇಡ ನನಗೆ. 2 ಪೀಸ್ ಸಾಕ್ರಿ ಅಂದರೆ 2 ಪೀಸ್ ಚಿಕನ್, 2 ಅಂದರೆ ಇವು 2 ಪೂರಿ ಹಾಕಂದ್ರೆ ತಿನ್ನೋ ನೋಡ್ತೀನಿ. ಹೆಚ್ಚಾಗುತ್ತಾ ಮುಕ್ಕುತ್ತಾ? ಮಳೆ ಬರುವ ಆಗಿದೆ, ಮಳೆ ಬಂದರೆ ಸಾಕು.
ಬರುತ್ತೆ ಬರ್ತಾ ಬಿಡೋದು ನನಗೆ. ಏನು ಸೌಂಡು ಹಿಂದೆಗಡೆ? ಓನರ್ ಏನೋ ರೆಡಿ ಮಾಡಿಸ್ತಾರೆ, ನಾವು ಕಟ್ಕೊಂಡಿರ್ಬೇಕು. ಸಾಕ ಏನೋ ರೆಡಿ ಮಾಡಿಸ್ತಾರೆ, ಒಟ್ಟಿಗೆ ಅಂತ ಗೊತ್ತಿಲ್ಲ. ಯಾಕೆ ಇರೋದಿದ್ರು ಮೂವರು, ಯಾಕೆ 4 ಸ್ಕೂಲು? ಅವನೇನು ಮಾಡ್ತಾನೆ? ಈರುಳ್ಳಿ ನೆಚ್ಕೊಬತ್ತೀನಿ ಸಣ್ಣಗೆ. ಅವ್ರು ಹಾಕಿರ್ತಾರೆ, ಆದ್ರೂ ನೋಡಿ ಇವ್ ನೋಡಿ ಮಂಡಕ್ಕಿ ಎಲ್ಲ ಎಲ್ಲದಕ್ಕೂ ಸ್ವಲ್ಪ ಹಾಕಿವನೆ. ಸಪ್ರೇಟ್ ಒಂದು ಪ್ಲೇಟ್ನಾಗ ಹಾಕ್ಬೇಕು ತಾನೆ ಚಿತ್ತು? ಅಲ್ಲ ಕಣ, ಎಲ್ಲದಕ್ಕೂ ಸ್ವಲ್ಪ ಹಾಕಿದೆಯಲ್ಲ, ಅದ್ರ ಬದಲಿಗೆ ಬೇರೆ ಪ್ಲೇಟಿಗೆ ಹಾಕಿದಿದ್ರೆ ಮಸಾಲೆನ ಏನು ಎಕ್ಸ್ಪ್ರೆಷನ್ ಬೇರೆ ಥರ ಕೊಟ್ಟೆ. ತಿನ್ನೋ ಟೇಸ್ಟ್ ಹೆಂಗೈತೆ? ಈರುಳ್ಳಿ ಕಾಯ್ತಾ ಇದ್ದೀನಿ. ಒಂದು ಸ್ವಲ್ಪ ಕೂಡ ಅವನು ಟೇಸ್ಟ್ ಹೇಳ್ತಾನೆ. ಈಗ ಗುಡುಕ್ತೈತೆ ಹೊರಗೆ, ಮಳೆ ಬರಲಿ ಅಂತ ಖುಷಿ. ಹಾಂ ಏನ ಛತ್ರಿ ಶಾಮಿನಾಕ್ಸ್ ಮೇ ಮಳೆ ನೆಂದ್ರೆ ಪರವಾಗಿಲ್ಲ, ಮಳೆ ಬರಲಿ. ಸಾಕು ಬಿಡು, ಬೇಕೇನಾ? ಸಾಕ್ತಾನೆ, ಎಲ್ಲದಕ್ಕೂ ಸ್ವಲ್ಪ ಹಾಕ್ರಿ. ನೋಡಿ 3 ಪ್ಲೇಟಿಗೆ ಹಾಕ್ಕೊಂಡು ಇನ್ನೂ ಮಿಕ್ಕೈತೆ. ನಾವು ತಗೊಬಂದಿರೋದೆ 2 ಪ್ಲೇಟ್ ಮಸಾಲೆ ಪುರಿ, ಅದು 3 ಪ್ಲೇಟಿಗೆ ಹಾಕಿ ಇನ್ನೂ ಮಿಕ್ಕೈತೆ ಅದು ಮಸಾಲೆ. ಹಾಂ ನಾನೆಲ್ಲ ತಗೊಬಂದಿರೋದು ನಿಮ್ಮ ಮಾಮನೆ. ನಾನು ಹೇಳಿದ್ದಕ್ಕೆ ತಾನೇ ತಗೊಬಂದಿದ್ದು. ನೀನು ನನ್ನ ಕೇಳಿದೆ, ನಾನು ಹೇಳಿದೆ ಬಿಡು ಹೋಗ್ಲಿ. ಹ್ಞೂ ಏನು ಅವ್ರು ಕೇಳಾರೆ ಅನ್ನತ್ತೆ ಕಿವೆ ತೋರಿಸಿ. ತಗೊಳಪ್ಪ, ಯಾವ್ದು ಬೇಕು ಇದನ್ನ ಎಲ್ಲ ಕೊಡ್ಲಾ, ಅದನ್ನ ಕೊಡ್ಲಾ? ಇದೇ ಕೊಡಲೇ. ಬಾ ಇಲ್ಲಿ ಮಂಚದ ಮೇಕೆ, ದೇವನ ಮೇಕೆ ಯಾಕೆ ಕೇಳಕ್ಕೆ ಕೂತ್ಕೊಂಡಿದ್ದೆ? ಲೈಟಿನ ಬೆಳಕಿಗೆ ವಿಡಿಯೋ ಸ್ವಲ್ಪ ಡಲ್ಲಾಗಿ ಬರ್ತೈತೆ. ಹಾಕ್ಲಾ? ತಗೋ ಹಾಕಿ, ಎಷ್ಟು ಬೇಕು ಅಷ್ಟು. ಯಾತಕ್ಕೆ? ಮಸಾಲೆಗೆ ಹಾಕೆಂಬ್ತೀಯನ? ಟೇಸ್ಟ್ ಹೆಂಗೈತೆ? ಜಾಸ್ತಿ ಆಗೈತೆ. ಹೌದೇ? ಮಸಾಲೆ ಪುರಿ ತಿಂದ್ಬಿಟ್ಟು ಎಲ್ಲ ಉರ್ತಾಕೊಂಬಿಟ್ಟೈತೆ ಬಾಯೆಲ್ಲ. ನೋಡಿ ಫ್ರಿಜ್ನಾಗಿರೋ ನೀರೆಲ್ಲ ಕುಡಿತವನೆ. ಖಾರ ಇಲ್ಲ, ಪಾನಿ ಸಖತ್ ಖಾರ ಐತೆ. ಅವ್ನು ಖಾರ ತಿಂಬನೆ, ಖಾರ ಅಂತಂದು ಉಸ್ಕೊಡ್ತವನೆ. ನೀನು ಜಾಸ್ತಿ ಖಾರ ತಿಂಬಲ್ಲ, ನೀನು ಕುಡಿದ್ರೆ ಬೆಂಗಳೂರಾಗೆ ಅಪ್ಪ ದೇವ್ರೆ, ಹೊರಗೂ ಇರೋಕ್ಕಾಗಲ್ಲ, ಹೊರಗೂ ಇರೋಕ್ಕಾಗಲ್ಲ. ಅಲ್ಲ ಇವ್ ಫೋನ್ ಮಾಡಿತ್ತಲ್ಲ, ಮಳೆ ಬಂತ ಊರಾಗೆ. ಮತ್ತೆ ಅದೇ ಅವರು ಅದಕ್ಕೆ ಬೆಂಗಳೂರಿಗೆ ಮಳೆ ಅಂತ ಹೇಳಿದ್ರಂತೆ, ಅದಕ್ಕೆ ಫೋನ್ ಮಾಡಿರ್ತಾರೆ. ಮಳೆ ಮೋಡ ಆಗೈತೆ ಊರಾಗೆ? ಇಲ್ಲ ಮೋಡ ಆಗಿಲ್ಲ, ಮೋಡ ಏನಾಗಿಲ್ಲ. ಯಾರು ಹೇಳಿದ್ದಾರೆ ಬೆಂಗಳೂರು ಸಿಕ್ಕಾಪಟ್ಟೆ ಮಳೆ ಅಂತ, ಅದಕ್ಕೆ ಫೋನ್ ಮಾಡೈತೆ ಕೇಳೋಣ ಅಂತ. ಮಿಂಚುಕೈತೆ ನೋಡು, ಮಿಂಚೈತೆ. ಇವಳು ಮಣ್ಣು ತಂದು ಸುರಿದವ್ರೆ. ಅಪಾರ್ಟ್ಮೆಂಟ್ ಕಟ್ಟಿದಾರಲ್ಲ, ಅದು ಮಣ್ಣು ಸಿಮೆಂಟ್ ಇಂದ ಎಲ್ಲನ ವೇಸ್ಟ್ ಎಲ್ಲ ತಗೊಂಡು ಸುರಿದಿದ್ದಾರೆ. ಅದು ಗಾಳಿ ಬಂತು ಅಂದ್ರೆ ಎಲ್ಲ ಎದ್ದು ಈ ಕಡೆ ಬರ್ತಾ ಇತ್ತು. ಜಸ್ಟ್ ಒಂದ್ಸಲ ಸುರಿಬಿಟ್ರೆ ಗಾಳಿಯಿಂದ ಬಂದ್ಬಿಟ್ರೆ ಎಲ್ಲ ಹಂಗೆ ಮುಚ್ಕೊಂಡ್ಬಿಡ್ತೈತೆ. ಸಾಯಂಕಾಲ ಹಂಗೆ ಆಗಿತ್ತು. ಇದನ್ನು ವಿಡಿಯೋ ಮಾಡ್ತೀನಿ ಅಂತ ನನ್ನಿಂದ ಹೋಗಿ ನಿಂತ್ಕೊಂಡು ತಿಂತವನೆ. ಮತ್ತು ನಾನು ತುಂಬ ದಿನ ಆಗೋಗಿತ್ತು ದೋಸೆ ಇಡ್ಲಿ ಈ ಥರ ಏನು ಮಾಡೇ ಇರಲಿಲ್ಲ. ಇವತ್ತು ಮತ್ತೆ ಮರ್ತೋಗ್ತಾ ಇತ್ತು. ನನಗೆ ನೆನೆಸೋಣ ಅನ್ಕೊತಾ ಇದ್ದೆ, ಮರ್ತೋಗ್ಬಿಡ್ತಾ ಇದ್ದೆ. ಯಾವಾಗೋ ಸಾಯಂಕಾಲ ನೆನೆಸ್ಕೊತಾ ಇದ್ದೆ. ಮಧ್ಯಾಹ್ನ ಅಥವಾ ಬೆಳಗ್ಗೆ ನೆನೆಸಿದ್ರೆ ಅಕ್ಕಿ ಚೆನ್ನಾಗಿ ನೆನಿತಾವೆ ಅಲ್ವಾ, ಹಂಗಾಗಿ ಮತ್ತು ಇವತ್ತು ನೆನೆಸ್ಕೊಂಡು ಬೆಳಗ್ಗೆನೇ ನೆನೆಸಿದ್ದೀನಿ. ಅಕ್ಕಿ ಮತ್ತು ಉದ್ದಿನಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ, ಹಾಗೆ ಇನ್ನೇನೊಂದು ಅರ್ಧ ಗಂಟೆಗೆ ರುಬ್ತೀವಿ ಅನ್ಬೇಕಾದ್ರೆ ಅವಲಕ್ಕಿ ಕೂಡ ನೆನೆಸ್ಕೊಂಡಿದ್ದೀನಿ. ಈಗ ಸಾಯಂಕಾಲ ಅಡುಗೆ ಸಹ ಆಗಿತ್ತು, ಮತ್ತು ಊಟ ಎಲ್ಲ ಮಾಡಿದ್ದೀವಿ. ಊಟಕ್ಕೆ ಮೊಳಕೆ ಕಾಳು ಸಾಂಬಾರು ಮತ್ತು ಮುದ್ದೆ ಅನ್ನನ ಮಾಡಿದ್ದೆ. ಊಟ ಎಲ್ಲ ಆದಮೇಲೆ ಪಾತ್ರೆ ತೊಳಿಬೇಕಾಗಿತ್ತು, ಹಂಗಾಗಿ ಇದು ಹಿಟ್ಟು ಸಹ ರುಬ್ಬಿಬಿಟ್ಟು ಅದಾದಮೇಲೆ ಎಲ್ಲ ಪಾತ್ರೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಎಲ್ಲ ರುಬ್ಕೊತಾ ಇದ್ದೀನಿ.
ಈ ಥರ ಅವಲಕ್ಕಿ ಹಾಕೋದ್ರಿಂದ ಇಡ್ಲಿಗೆ ದೋಸೆಗೆ ತುಂಬ ಸ್ಮೂತಾಗಿ ಎಷ್ಟು ಸಾಫ್ಟ್ ಬರ್ತವೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಸಾಫ್ಟಾಗಿ ಬಂದಿದ್ವು. ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ ನಾನು ಅವಲಕ್ಕಿನ, ಹಂಗಾಗಿ ತುಂಬ ಸಾಫ್ಟಾಗಿ ಬಂದಿದ್ವು. ಈ ಥರ ಹಿಟ್ಟನ್ನ ರುಬ್ಬಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಏನಾದರೂ ಎಮರ್ಜೆನ್ಸಿಗೆ ಲೇಟ್ ಆಯಿತು ಅನ್ನೋ ಟೈಮಲ್ಲಿ ಈ ಥರ ದೋಸೆ ಅಥವಾ ಇಡ್ಲಿ, ಪಡ್ಡು ಈ ಥರ ಯಾವುದಾದ್ರೂ ಒಂದನ್ನು ಮಾಡ್ಕೊಂಡ್ಬಿಡ್ಬೋದು ಅರ್ಜೆಂಟಿಗೆ. ಮತ್ತು ಇದೇ ಹಿಟ್ಟಲ್ಲೇ ದೋಸೆ, ಇಡ್ಲಿ, ಪಡ್ಡು ಈ ಮೂರನ್ನು ಮಾಡ್ಬೋದು. ಬೆಳಗ್ಗೆ ಚೆನ್ನಾಗಿ ನೊರೆ ಇವಾಗ ಬೇಸಿಗೆಗಾಲ ಬೇರೆ ಅಲ್ವಾ, ಹಾಗಾಗಿ ನೊರೆ ಅಂತೂ ಆರಾಮಾಗಿ ಬಂದಿರುತ್ತೆ, ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ಆ್ಯಂಡ್ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಬೆನಿಫಿಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.